ಇಂಪೋರ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಫ್ರಮ್ ಎಕ್ಸೆಲ್. ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ನೇರವಾಗಿ ಸಾಫ್ಟ್ವೇರ್ಗೆ ಇಂಪೋರ್ಟ್ ಮಾಡಲು ಬಯಸಿದ್ರೆ ಬಿಸಿ ಸಾಫ್ಟ್ವೇರ್ ಅಲ್ಲಿ ಅದರ ಸೊಲ್ಯೂಷನ್ ಇದೆ. ಅದರಿಂದ ನಿಮಗೆ ಮ್ಯಾನ್ಯುವಲ್ ಡೇಟಾ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ, ಜೊತೆಗೆ ಟೈಮ್ ಮತ್ತು ಎಫರ್ಟ್ ಕೂಡ ಇರೋದಿಲ್ಲ, ಹಾಗೂ ಡೇಟಾ ತುಂಬಾ ಅಕ್ಯುರೇಟ್ ಆಗಿರುತ್ತೆ. ವಿತಿನ್ ಸಿಂಗಲ್ ಕ್ಲಿಕ್ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೇರವಾಗಿ ಇಂಪೋರ್ಟ್ ಆಗೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ಎಫಿಷಿಯೆಂಟ್ಲಿ ನೀವು ಇದರ ಜೊತೆ ವರ್ಕ್ ಮಾಡಬಹುದು. 100% ಕೂಡ ಡೇಟಾ ಅಕ್ಯುರೇಟ್ ಇರುತ್ತೆ. ಸೊ ಈಗ ನಾವು ಇಂಪೋರ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಎಕ್ಸೆಲ್ ಅಲ್ಲಿ ಹೇಗೆ ಮಾಡೋದು ಎಂಬುದನ್ನ ನೋಡೋದಾದ್ರೆ, ಮೊದಲನೇದಾಗಿ ನಾವು ಅಡ್ಮಿನಿಸ್ಟ್ರೇಷನ್ ಮೆನು ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಗೆ ಹೋಗಿ ಇಂಪೋರ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನುವಂತ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಆಗ ನಮಗೆ ಸೆಲೆಕ್ಟ್ ದ ಫಾರ್ಮ್ಯಾಟ್ ಅಂತ ಕೇಳುತ್ತೆ. ಇಲ್ಲಿ ಡಿಫಾಲ್ಟ್ ಆಗಿ 4 ಬ್ಯಾಂಕ್ಗಳ ಹೆಸರನ್ನ ಮಾತ್ರ ಕೊಡಲಾಗಿದೆ. ಇನ್ ಕೇಸ್ ನಮಗೆ ಹೊಸದಾಗಿ ಏನಾದ್ರೂ ಬ್ಯಾಂಕ್ಗಳಾಗಿದ್ದಲ್ಲಿ ಕನ್ಫಿಗರ್ ಗೆ ಹೋಗಿ ಆ ಬ್ಯಾಂಕ್ ನ ಹೆಸರನ್ನ ಅಥವಾ ಆ ಬ್ಯಾಂಕ್ ನ ಫಾರ್ಮ್ಯಾಟ್ ಅನ್ನ ಆಡ್ ಮಾಡ್ಕೋಬಹುದು. ಕಾನ್ಫಿಗರ್ ಅಲ್ಲಿ ಹೋಗಿ ಆ ಬ್ಯಾಂಕ್ ನ ಹೆಸರನ್ನ ಹಾಕಿ ಆ ಎಕ್ಸೆಲ್ ಅಲ್ಲಿ ಇರುವಂತಹ ಕ್ಯಾಪ್ಷನ್ ಹಾಗೂ ಎಕ್ಸೆಲ್ ಕಾಲಮ್ ಅನ್ನ ಮ್ಯಾಪ್ ಮಾಡಿ, ತದನಂತರದಲ್ಲಿ ನಾವು ಫಾರ್ಮ್ಯಾಟ್ ಅನ್ನ ಚೂಸ್ ಮಾಡಿಬಿಟ್ಟು ಇಲ್ಲಿ ಬ್ಯಾಂಕ್ ನೇಮ್ ಅಂತ ಕೇಳುತ್ತೆ. ನಮ್ಮ ಸಾಫ್ಟ್ವೇರ್ ಅಲ್ಲಿ ಇರುವಂತಹ ಲೆಡ್ಜರ್ ಅಕೌಂಟ್ ಇಂದ ಬ್ಯಾಂಕ್ ಲೆಡ್ಜರ್ ಸೆಲೆಕ್ಟ್ ಮಾಡಿ, ಸೀರೀಸ್ ಸೆಲೆಕ್ಟ್ ಮಾಡಿ, ಮತ್ತೆ ಪೇಮೆಂಟ್ ಗೆ ಯಾವ ಸೀರೀಸ್ ಯೂಸ್ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡಿ, ರಿಸಿಪ್ಟ್ಗೂ ಸೆಲೆಕ್ಟ್ ಮಾಡಿ. ತದನಂತರದಲ್ಲಿ ಇಲ್ಲಿ ಇಂಪೋರ್ಟ್ ಡೇಟಾ ಫ್ರಮ್ ಎಕ್ಸೆಲ್ ಟು ಗ್ರಿಡ್ ಅನ್ನುವಂತ ಒಂದು ಆಪ್ಷನ್ ಇದೆ. ಅಲ್ಲಿ ನಾವು ಎಸ್ ಅಂತ ಕೊಟ್ಟು ಹಾಗೆ ಡೌನ್ ಆರೋನ ಪ್ರೆಸ್ ಮಾಡಿದಾಗ ಕರ್ಸರ್ ನೇರವಾಗಿ ನಿಮಗೆ ಅಲ್ಲಿ ಬರುತ್ತೆ. ಅಲ್ಲಿ ನೀವು ಎಕ್ಸೆಲ್ ಸೆಲೆಕ್ಟ್ ಮಾಡಿ ಶೀಟ್ ನಂಬರ್ ಹಾಗೆ ರೋ ನಂಬರ್ ಅನ್ನ ಎಂಟರ್ ಮಾಡಬೇಕು. ಜೊತೆಗೆ ಎಂಡಿಂಗ್ ರೋ ಅಂತ ಇದ್ರೆ ಅದನ್ನು ಕೂಡ ಡಿಫೈನ್ ಮಾಡೋದ್ರಿಂದ ಸೊ ನಿಮ್ಮ ಡೇಟಾನ ನೇರವಾಗಿ ಎಕ್ಸೆಲ್ ಇಂದ ನಮ್ಮ ಸಾಫ್ಟ್ವೇರ್ ಸೆನ್ಸ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಅದು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಆಗ ನಾವಿಲ್ಲಿ ನೋಡಬಹುದು, ಇಲ್ಲಿ ಎಲ್ಲಾ ರೀತಿಯ ಮಾಹಿತಿಗಳು ಹಾಗೇನೆ ಆಟೋಮೆಟಿಕ್ ಆಗಿ ಬಂದಿದೆ. ಸೊ ಈಗ ಅಕೌಂಟ್ ಅಲ್ಲಿ ಕೆಲವೊಂದು ಅಕೌಂಟ್ಗಳು ಮ್ಯಾಪ್ ಆಗಿರಲ್ಲ, ಅದನ್ನ ನಾವು ಮೊದಲನೇ ಬಾರಿಗೆ ಮ್ಯಾಪ್ ಅನ್ನ ಮ್ಯಾನ್ಯುವಲಿ ಮಾಡಬೇಕಾಗುತ್ತೆ. ಮುಂದಿನ ಬಾರಿ ನೀವು ಇಂಪೋರ್ಟ್ ಮಾಡುವಾಗ ಅದು ಆಟೋಮೆಟಿಕಲಿ ತಗೊಳುತ್ತೆ. ಅಂದ್ರೆ ಇಲ್ಲಿ ನಾವು ನೋಡಬಹುದು, ರಾಜಕುಮಾರ್ ಅಂಡ್ ಅಸೋಸಿಯೇಟ್ಸ್ ಅನ್ನುವಂತ ಅಕೌಂಟ್ ಅನ್ನ ಮೊದಲನೇ ಎಂಟ್ರಿಗೆ ನಾವು ಮ್ಯಾಪ್ ಮಾಡಿದ್ದೇವೆ. ಅದರಲ್ಲಿರುವಂತಹ ಒಂದು UPI ಅಲ್ಲಿ ಬಂದಿರತಕ್ಕಂತ ಒಂದು ನರೇಷನ್ ಏನಿದೆ, ಆ ನರೇಷನ್ ಅನ್ನ ಬಳಸ್ಕೊಂಡೇ ನಾವು ಇದನ್ನ ಅಕೌಂಟ್ಸ್ ಗಳನ್ನ ಆಡ್ ಮಾಡ್ಕೊಬಹುದು. ಫೈನಲಿ ನಾವು ಅದನ್ನ ಇಂಪೋರ್ಟ್ ಮಾಡಿದಾಗ ಅದು ಡೇಟಾ ಈ ರೀತಿಯಾಗಿ ಇಂಪೋರ್ಟ್ ಆಗಿ ವೌಚರ್ ಗಳು ಕೂಡ ಕ್ರಿಯೇಟ್ ಆಗುತ್ತೆ. ಸೊ ನಾವು ಇದರಲ್ಲಿ ವೌಚರ್ ಎಂಟ್ರಿ ಹಾಗೂ ನಮ್ಮ ರಿಕನ್ಸಿಲೇಷನ್ಸ್ ಎರಡನ್ನೂ ಕೂಡ ಮಾಡಬಹುದು. ಈಗ ನಾವಿಲ್ಲಿ ನೋಡೋದಾದ್ರೆ ಲೆಡ್ಜರ್ ಗಳ ಎಂಟ್ರೀಸ್ ಗಳೆಲ್ಲ ಈ ರೀತಿಯಾಗಿ ಪೋಸ್ಟಿಂಗ್ ಆಗಿದ್ದಾವೆ. ಸೊ ಹೇಗೆ ನಾವು ಎಕ್ಸೆಲ್ ಇಂದ ನೇರವಾಗಿ ಇಂಪೋರ್ಟ್ ಅನ್ನ ಮಾಡಬಹುದು ವಿತ್ ಸಿಂಗಲ್ ಕ್ಲಿಕ್ ಅನ್ನೋದನ್ನ ನೋಡಿದ್ವಿ. ಥ್ಯಾಂಕ್ ಯು.